ಭಾಗ್ಯ. ನಮ್ಮ ಉದ್ಘಾಟಕರಿಗಾಗಲೇ ಹೇಳಿದ ಅವರ ಸಂತತಿ ಸಾವಿರವಾಗಲಿ ಅಂತ, ಅವರ ಸಂತತಿ ಸಾವಿರವಾಗಲಿ, ಅವರಿಗೆ ಇನ್ನಿಷ್ಟು ಶಕ್ತಿಯನ್ನ ಸರಸ್ವತಿ ತಾಯಿ ಕೊಡಲಿ ಮತ್ತು ಸಾಕಷ್ಟು ಹಾಲನ್ನು ಕೊಡ್ತಾ ಇದ್ದಾರೆ ಗೋಪಿಗೆ. ಅಂದ್ರೆ ಪ್ರಾಣಿಗಳು, ಪಕ್ಷಿಗಳು, ಪರಿಸರ ಕೂಡ ಸಂಗೀತಕ್ಕೆ ಸ್ಪಂದಿಸುತ್ತೆ ಅನ್ನೋದಕ್ಕೆ ಅದನ್ನ ಸಾಕ್ಷಿ. ಅಂತ ಸಂಗೀತ ಸಪ್ತ ಸ್ವರ ದೂರ ಮಾಡುವಂತಹ ಅಡ್ಡ ಪರಿಣಾಮಗಳಿಲ್ಲದಂತೆ ಪ್ರಸನ್ನತೆ, ಆರೋಗ್ಯದಾಯಿ ಈ ಸಂಗೀತ. ಈ ಸಂಗೀತವನ್ನ ನೀವು ಅಭ್ಯಾಸ ಮಾಡ್ತಾನೆ ಅನೇಕ ಇರಲಿ. ಬೈರಿಸರ್ ಬರೀ ಜೇಬಿನಿಂದ ಶ್ರೀಮಂತರಾದವರಲ್ಲ, ಜೇಬಿನ ಕೆಳಗಿನ ಹೃದಯದಿಂದ ಶ್ರೀಮಂತರಾದವರು. ಹಾಗಾಗಿನೇ ಎಲ್ಲ ಕಾರ್ಯಕ್ರಮಗಳಾಗ್ತವೆ. ಅವರ ಹೆಸರಲ್ಲೇ ನಾಗರಾಜ ಭೈರಿ ಅಂತಿದೆ, ನಾಗರಾಜ ಇದೆ ನೋಡಿ. ಆ ರಾಜ ಇದೆಯಲ್ಲ, ಆ ರಾಜ ನಿಮ್ಮನ್ನ ಎಲ್ಲರನ್ನ ಪೋಷಣೆ ಮಾಡ್ತಾ ಇರುವಂತ ಮಹಾಪೋಷಕರಾಗಿದ್ದಾರೆ. ಅವರ ಸಂತತಿ ಸಾವಿರವಾಗಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅಮ್ಮ ಅಲ್ಲೇ ನಿಂತ್ಕೊಳ್ಳಿ, ಒಂದು ಫೋಟೋ. ವಾಜಪೇಯಿ ಸಾಹೇಬರು ಅರ್ಪಿಸ್ತೇನೆ. ಹಾಗೆ ಇವತ್ತಿನ ಸಂಚಾಲಕರಾದಂತಹ ಸುಜಾತ ಜಯಕುಮಾರ್ ಅವರಿಗೆ ಹಾಗೂ ಶ್ರೀಮತಿ ಗೀತಾಲಕ್ಷ್ಮಿ ಕಿಣಿರವರು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ನಡೆಸ್ತೇನೆ. ನಮ್ಮ ಮೂರ್ತಿಯವರು ಅಖಿಲ ಭಾರತ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಗಳು, ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಮೀಡಿಯಾದವರಾದಂತಹ ಬನ್ನೂರು ನಾಗರಾಜು ಮತ್ತೆ ನಮ್ಮ ಸುಕನ್ಯಾ ಮಂಜುಳಾರನ್ನು ಕೂಡ ನಾನು ಧನ್ಯವಾದಗಳನ್ನ, ಹಾಗೆ ನಮ್ಮ ಅಲಯನ್ಸ್ ನಿಷೇಧವಾದ ಮಹಾಬಲೇಶ್ವರ ನಮ್ಮ ಬ್ರದರ್ ಅವರು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮ ಈಗ ಸಂಪನ್ನವಾಗಿದೆ. ಈಗ ರಂಗೇಗೌಡ ಸಾಹೇಬರು ಹಾಡು ಹೇಳಿದ್ರೆ ಮೊದಲನೇದಾಗಿ ಅವ್ರ ಹಾಡು